ನಿಮ್ಮ ಬಗ್ಗೆ ವಿರೋಧ ಪಕ್ಷದವರೊಂದು ಆಪಾದನೆ ಮಾಡ್ತಾರೆ ಬಜೆಟ್ ವಿಷಯ ಬಂದಾಗ. ಸಾಲ ಮಾಡಿ ತುಪ್ಪ ತಿಂತಾ ಇದ್ದೀವಿ ನಾವು, ಸಾಲ ಮಾಡಿದರೆ ಸಿದ್ದರಾಮಯ್ಯನವರು ಗ್ಯಾರಂಟಿಗಳನ್ನು ಕೊಡಲಿಕ್ಕೆ ಅಂತ. ಅದರ ಬಗ್ಗೆ ನಿಮ್ಮ ಕ್ಲಾರಿಫಿಕೇಶನ್. ಸಾಲ ಎಷ್ಟು ಮಾಡಬೇಕು ಅಂತೇಳಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಹೇಳ್ತದೆ. GDPಯ 25% ಒಳಗಡೆ ಸಾಲ ಮಾಡಬೇಕು. ಒಂದು ಆರೋಗ್ಯಕರ ಆರ್ಥಿಕ ಪರಿಸ್ಥಿತಿ ಇರಬೇಕಾದ್ರೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಅಂತ ಪಾಸ್ ಇದೆ. 2002ನೇ ಇಸ್ವಿನಲ್ಲಿ ನಾವು ಪಾಸ್ ಮಾಡ್ಕೊಂಡಿದ್ದೀವಿ. ಅದರ ಪ್ರಕಾರ ಫಿಸ್ಕಲ್ ಡಿಫಿಸಿಟ್ಟು 3% ಒಳಗಡೆ ಇರಬೇಕು. ಆಮೇಲೆ ರೆವಿನ್ಯೂ ಸರ್ಪ್ಲಸ್ ಇರಬೇಕು. ಮೂರನೇದು ಸಾಲ GDPಯ 25% ಒಳಗಡೆ ಇರಬೇಕು. ನಾವು 25% ಒಳಗಡೆನೇ ಇದ್ದೀವಿ. ನಂಬರ್ 1. ನಂಬರ್ 2, ಇವ್ರು ಎಷ್ಟು ಸಾಲ ಮಾಡಿದ್ರು ಬೇಕಾರೆ? ಇವ್ರ ಅಧಿಕಾರದಲ್ಲಿ ಇದ್ರಲ್ಲ, ಸಾಲ ಇಲ್ಲೇನೆ ನಡೆಸಿದ್ರ? 75,000 ಕೋಟಿ ಬಸವರಾಜ ಬೊಮ್ಮಾಯಿ ಮಂಡಿಸಿದಂಥ ಕೊನೆ ಬಜೆಟ್ನಲ್ಲಿ 75,000 ಕೋಟಿ ಸಾಲ ತಕ್ಕತ್ತೀವಿ ಅಂತ ಹೇಳಿದರು. ನಾನು ಮುಖ್ಯಮಂತ್ರಿ ಆಗಿರುವಾಗ ಹಿಂದೆ 2013ರಿಂದ 2018ರವರೆಗೆ ನಾನು ಎಷ್ಟು ಸಾಲ ಮಾಡಿದ್ದೆ, ಇವ್ರು ಎಷ್ಟು ಸಾಲ ಮಾಡಿದ್ರು. ಸೊ GDP ಗ್ರೋತ್ ಬೆಳವಣಿಗೆ ಆಗ್ತಾ ಇರ್ತದೆ. ಹಾಗೆಯೇ ಸಾಲದ ಪ್ರಮಾಣನೂ ಕೂಡ ಹೆಚ್ಚಾಗ್ತದೆ. ನಮಗೆ ಏನಂತ ಬೇಸಿಕ್ ಪ್ರಿನ್ಸಿಪಲ್ ಏನಂತಂದ್ರೆ, ನಮಗೆ ಎಷ್ಟು ಸಾಲ ತೀರಿಸಲಿಕ್ಕೆ ಶಕ್ತಿ ಇದೆ, ಸಾಲ ತಗೊಳ್ಳೋಕ್ಕೆ ಶಕ್ತಿ ಇದೆ, ಅಷ್ಟು ಮಾತ್ರ ಮಾಡಬೇಕು ಅಂತ ಹೇಳ್ತಾರೆ. ವಿ ಕಾಂಟ್ ಗೋ ಬಿಯಾಂಡ್ ಇಟ್. ಹಾಗಾದರೆ ಇವರು ಫಿಸ್ಕಲ್ ಡಿಫಿಸಿಟ್ 3%ಗಿಂತ ಹೆಚ್ಚು ಮಾಡಿರೋ ಕಾಲ ಇದೆ, ಸಾಲ 25%ಗಿಂತ ಜಾಸ್ತಿ ಮಾಡಿರೋ ಕಾಲ ಇದೆ. ಅದಕ್ಕೇನು ಹೇಳ್ತಾರೆ ಉತ್ತರನ? ನೋ ಗೌರ್ಮೆಂಟ್ ಕೆನ್ ರನ್ ದಿ ಗೌರ್ಮೆಂಟ್, ನೋ ಪಾರ್ಟಿ ಕೆನ್ ರನ್ ದಿ ಗೌರ್ಮೆಂಟ್ ವಿತೌಟ್ ಬಾರೋಯಿಂಗ್ ದಿ ಮನಿ. ಮತ್ತು ಅವರೇ ನಿಗದಿ ಮಾಡೋದು, ನಿಮಗೆ ಇಷ್ಟು ಸಾಲ ತಗೋಬೋದು ಅಂತ ನಿಗದಿ ಮಾಡೋರು ಕೇಂದ್ರ ಸರ್ಕಾರನೇ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಜೊತೆಗೆ ಕೇಂದ್ರ ಸರ್ಕಾರ ಇಷ್ಟು ಸಾಲ ತಗೋಬೋದು ನೀವು ಅಂತ ಹೇಳೋರು ಅವರೇ. ಅದ್ರ ಪ್ರಕಾರನೇ ಮಾಡಿದ್ದೀವಿ ನಾವು. ಇನ್ನೊಂದು ಆಪಾದನೆ ಬರುತ್ತೆ, ರಿಜಿಸ್ಟ್ರೇಷನ್ ಚಾರ್ಜಸ್ ಜಾಸ್ತಿ ಮಾಡಿದ್ರು, ಅದರಲ್ಲೆಲ್ಲ ಸಿದ್ದರಾಮಯ್ಯನವರು ದುಡ್ಡು ಕಲೆಕ್ಟ್ ಮಾಡಿಕೊಂಡ್ರು, ಅದೆಲ್ಲ ಜಾಸ್ತಿ ಆಯಿತು ಅಂತ ಹೇಳ್ತಾರೆ. ದುಡ್ಡು ನೋಡಿ, ಅದರಿಂದ ನಮ್ಮ ಟಾರ್ಗೆಟೇ ಆಗಿಲ್ಲ, ಗೊತ್ತಾಯ್ತಲ್ಲ. ಮತ್ತು ಗೈಡೆನ್ಸ್ ವ್ಯಾಲ್ಯೂ ಹೆಚ್ಚು ಮಾಡೋದು ಆಗಿಂದ ಹಾಗೆ ಮಾಡ್ತಲೇ ಇದ್ದೀವಿ. ಎಲ್ಲ ಸರ್ಕಾರಗಳು ಮಾಡ್ಕೊಂಡು ಬಂದಿದ್ದಾವೆ. ಸುಮಾರು 5-6 ವರ್ಷದಿಂದ ಗೈಡೆನ್ಸ್ ವ್ಯಾಲ್ಯೂ ಹೆಚ್ಚು ಮಾಡಿರಲಿಲ್ಲ, ನಾವು ಮಾಡೋದು ಅಷ್ಟೇ. ಗೈಡೆನ್ಸ್ ವ್ಯಾಲ್ಯೂ ಅದು ಹಿಂದಿನ ಸರ್ಕಾರನೂ ಮಾಡಿದೆ, ಅದರ ಹಿಂದಿನ ಸರ್ಕಾರನೂ ಮಾಡಿದೆ. ಈಗ ಮಾರ್ಕೆಟ್ ವ್ಯಾಲ್ಯೂ ಹೆಚ್ಚಾಗ್ತಾ ಹೋಗ್ತದೆ. ಇಲ್ಲ ಏನು ಲ್ಯಾಂಡ್ದು ಹಂಗೆ ಸ್ಟ್ಯಾಗ್ನೆಟ್ ಆಗಿರ್ತದ ಬೆಲೆ ಜಾಸ್ತಿ ಆದಷ್ಟು ಕೂಡ ನಾವು ಇದನ್ನು ರಿಜಿಸ್ಟ್ರೇಷನ್ ಫೀನು ಕೂಡ ಹೆಚ್ಚಾಗ್ತಾ ಹೋಗ್ತದೆ. ಸೊ ಇದು ಸಿಂಪಲ್ ಎಕನಾಮಿಕ್ಸ್ ಇದು.